ಹಲೋ ಆಲ್, ನಮಸ್ಕಾರ. ನನ್ನ ಹೆಸರು ನವ್ಯ. ಲೆಟ್ಸ್ ಟಾಕ್ ವಿಟಮಿನ್ B12 ಡೆಫಿಷಿಯನ್ಸಿ ಬಗ್ಗೆ. ಏನಪ್ಪ ಇದು, ಎತ್ಕೊಂಡಿದಂಗೆ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬಿಟ್ರ. ನಾವು ವೆಜಿಟೇರಿಯನ್ಸು. ವಿಟಮಿನ್ B12 ಮತ್ತೆ ವಿಟಮಿನ್ D ಅದಷ್ಟು ಕಮ್ಮಿನೇ ಇರುತ್ತೆ. ಯೂಶಲಿ ಇವಾಗ ನಮ್ಮ ಫ್ರೆಂಡ್ಸ್ ನಮ್ಗಿಂತ ಯಾರಾದ್ರೂ ಸ್ವಲ್ಪ ಆಕ್ಟಿವ್ ಆಗಿ ಇಲ್ಲದೆ ಇದ್ರೆ ನಾವು ಮಾಡೋ ಕಮೆಂಟ್ ಏನು ಒಳ್ಳೆ ವಯಸ್ಸಾದವ್ರಂಗೆ ಆಡ್ತೀಯಾ ಅಂತ ಹೇಳ್ತೀವಲ್ವಾ, ಅದು ಆಕ್ಚುಲಿ ನಿಜ ಕಣ್ರಿ. ನಾನು ಸುಮ್ಮನೆ ಸರಿ, ಐ ನೋ ಐಮ್ ವೆರಿ ಫಿಟ್ ಬಿಕಾಸ್ ಐಮ್ ವೆರಿ ಫಿಟ್ ಅಟ್ ಈಟಿಂಗ್ ವೆರಿ ಗುಡ್ ಫುಡ್. ನನ್ಗೆ ಯಾವ್ದು ಡೆಫಿಷಿಯನ್ಸಿ ಇರಲ್ಲ ಅಂತ ಒಂದು ಕಾನ್ಫಿಡೆಂಟ್ ಮೈಂಡ್ ಸೆಟ್ ಇಂದಾನೆ ಟೆಸ್ಟ್ಗೆ ಅಂತ ಹೋದೆ. ಲಿಪಿಡ್ ಟೆಸ್ಟು, ಥೈರಾಯ್ಡ್ ಟೆಸ್ಟು, ಹಿಮೋಗ್ಲೋಬಿನ್, ವಿಟಮಿನ್ B12, ವಿಟಮಿನ್ D, ಈ 5 ಟೆಸ್ಟ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಬಿಕಾಸ್ ನಿಮಗೆ ಗೊತ್ತಲ್ಲ, ಏಜ್ ಆಗ್ತಾ ಇದ್ದಂಗೆ ಹೆಲ್ತ್ ಮೇಲೆ ತುಂಬಾನೇ ಕನ್ಸರ್ನ್ಸ್ ಬಂದ್ಬಿಡುತ್ತೆ ನಮಗೆಲ್ಲ. ಸೊ ಹಾಗಾಗಿ ಗಮನ ಕೊಡಬೇಕಾಗೇ ಬರುತ್ತೆ. ಸೊ ಹಾಗಾಗಿ ನಮ್ಮನೆ ಹತ್ತಿರದಲ್ಲಿ ಇರೋಂಥ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಟೆಸ್ಟು ಮಾಡಿದೆ. ಎಲ್ಲ ಟೆಸ್ಟು ವಿತಿನ್ 3000 ಒಳಗೆ ನಿಮಗೆ ಕವರ್ ಆಗುತ್ತೆ. ಅದಾದಮೇಲೆ ಡಾಕ್ಟರ್ಗೆ ತೋರಿಸ್ದೆ. ಅವರು ನೋಡಿದ ತಕ್ಷಣನೇ ವೆಜಿಟೇರಿಯನ್ ಅಮ್ಮ. ಲೈಕ್, ಏನು ಮ್ಯಾಮ್ಗೆ ಹೆಂಗ್ ಗೊತ್ತಾಯ್ತು ನಾನು ವೆಜಿಟೇರಿಯನ್ ಅಂತ? ಐ ವಾಸ್ ಲೈಕ್ ಶಾಕ್. ಆಮೇಲೆ ಶಿ ವಾಸ್ ಲೈಕ್, ಯಾರೇ ವೆಜಿಟೇರಿಯನ್ಸ್ ಇದ್ರು ಅವರಲ್ಲಿ ಬೈ ಡಿಫಾಲ್ಟ್ ವಿಟಮಿನ್ B12 ಮತ್ತೆ ವಿಟಮಿನ್ D ಕಮ್ಮಿ ಇರುತ್ತೆ ಅನ್ನೋ ಅಂಥದನ್ನ ಹೇಳಿದ್ರು. ವಿಟಮಿನ್ D ನಿಮ್ಮೆಲ್ಲರಿಗೂ ಗೊತ್ತು, ದಿನಾ ನಮ್ಮ ಸೂರ್ಯ ದೇವನಿಂದ ಬರುತ್ತೆ. ಆದ್ರೂ ಕೂಡ ನಮ್ಮಂಥವ್ರಿಗೆಲ್ಲ AC ರೂಮಲ್ಲಿ ಕುತ್ಕೊಂಡು ವರ್ಕ್ ಮಾಡಿ 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 ತಗೊಳೋದಕ್ಕೆ ಕಷ್ಟ, ಬಾಧೆ ಆಗ್ಬಿಟ್ಟಿದೆ. ಏನ್ ಮಾಡೋದು? ಅರ್ಧ ಗಂಟೆ 30 ಮಿನಿಟ್ಸ್ 11 to 2 o'clock ಅಲ್ಲಿ ಬರುತ್ತಲ್ಲ ಬಿಸಿಲು, ಅಲ್ಲಿ ಕುತ್ಕೊಂಡು ಒಂದು ಅರ್ಧ ಗಂಟೆ ಸಣ್ಣಲ್ಲಿದ್ರೆ ವಿಟಮಿನ್ D ಎಲ್ಲರಿಗೂ ಬರುತ್ತೆ ಅಂತ ಹೇಳಿದ್ರು. ನೋಡಿ, ನಂಗೆ ಅದು ಡಿಫಿಷಿಯನ್ಸಿ ಇದೆ. ಅದಾದ್ಮೇಲೆ ವಿಟಮಿನ್ B12, ಬೇಸಿಕಲಿ ವಿಟಮಿನ್ B12 ಬಂದು ಆನಿಮಲ್ ಅಥವಾ ಆನಿಮಲ್ ಪ್ರಾಡಕ್ಟ್ಸ್ ಇಂದ ಸಿಗೋ ಅಂತ ಒಂದು ವಿಟಮಿನ್ ಆಗಿರುತ್ತೆ. ಇದು ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇರೆ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿ ವೆಜಿಟೇರಿಯನ್ಸ್ಗೆ ಇನ್ನೇನು ಬೇರೆ ಆಪ್ಷನ್ನೇ ಇಲ್ಲ. ಆದಷ್ಟು ಹಾಲು, ಮೊಸರು, ಬೆಣ್ಣೆ, ಪನೀರು, ಚೀಸು ಇದೆಲ್ಲ ಜಾಸ್ತಿ ಎವ್ರಿ ಡೇ ಮೀಲಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಡಾಕ್ಟರ್ ನನಗೆ ಸಜೆಷನ್ ಕೊಟ್ಟರು. ತುಂಬಾನೇ ಲೋ ಇರೋ ಕಾರಣ, ಬಿಕಾಸ್ 200+ ಇರಬೇಕು. ನನಗಿದ್ದು ಜಸ್ಟ್ 95. ಯು ನೋ, I believed I'm a healthy person. I don't have any problems in life ಅಂತ ಅನ್ಕೊಂತಾ ಇದ್ದೆ. ಯಾವಾಗೂ ಬೇರೆಯವ್ರ ಪ್ರಾಬ್ಲಮ್ ಹಂಗಂದ್ರೆ ನನ್ನ ಫ್ರೆಂಡ್ಸ್ ಪ್ರಾಬ್ಲಮ್ಗೆ ತಲೆ ಹಾಕಿ ಸಜೆಷನ್ ಕೊಡೋದು, ಸಾಲ್ವ್ ಮಾಡೋದು, ಇದೆಲ್ಲ ಕೆಲಸಗಳನ್ನ ಇಷ್ಟು ವರ್ಷದಿಂದ ಮಾಡ್ಕೊಂಬಂದೆ. ಯಾವಾಗ ಏಜ್ ಆಗ್ತಾ ಇದೆಯಲ್ಲಪ್ಪ ಅಂತ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿದ್ನು, ನನಗೂ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ. ಎಷ್ಟೊಂದಲ್ಲ, ಅಟ್ಲೀಸ್ಟ್ ವಿಟಮಿನ್ ಫಿಕ್ಸ್ಗಳಿದೆ, ಅದನ್ನೆಲ್ಲ ಮಾಡ್ಕೋಬೇಕು. ಮತ್ತೆ ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ಸ್ಟ್ರಿಕ್ಟಾಗೆ. ಸೊ ಹಾಗಾಗಿ ನಾನು ಕೇಳಿದೆ, ಡಾಕ್ಟ್ರೇ ಯೋಗ ಮಾಡ್ಬೋದಾ, ವಾಕಿಂಗ್ ಮಾಡ್ಬೋದಾ, ಕುಂಫು ಕಲ್ತ್ಕೋಬೋದಾ, ಕರಾಟೆ ಕಲ್ತ್ಕೋಬೋದಾ? ಬಿಕಾಸ್ ಐ ವಾಸ್ ಇನ್ ಅ ಸ್ಟೇಟ್ ಆಫ್ ಮೈಂಡ್, ಕುಂಫು ಅಥವಾ ಕರಾಟೆ, ಎನಿ ಮಾರ್ಷಲ್ ಆರ್ಟ್ಸ್ ಒಂದು ಸೇಫ್ಟಿ ಡಿಫೆನ್ಸ್ ಪರ್ಪಸ್ ಆಗು ಹೆಣ್ಮಕ್ಳಿಗೆ ಉಪಯೋಗ ಬರುತ್ತೆ. ಮತ್ತು ಹಾಗೂ ಯಾರಾದ್ರು ನಮ್ಮ ತಂಟೆಗೆ ಬಂದರೆ, ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ, ಅಂಕಲ್ ಆಗಿರಲಿ, ಆಂಟಿ ಆಗಿರಲಿ, ಒಂದು ಶಸ್ತ್ರನ ಉಪಯೋಗಿಸ್ಬೋದು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಡಾಕ್ಟರ್ನ ಕೇಳಿದೆ. ಹಾಗಾಗಿ ಅವ್ರು ಹೇಳಿದ ಒಂದೇ ಮಾತು, ಸೊ ಜಾಸ್ತಿ ಮಸಲ್ಸ್ಗೆ ಪ್ರೆಷರ್ ಕೊಡೋ ಅಂಥ ಆ್ಯಕ್ಟಿವಿಟಿ ದ್ಯಾಟ್ ಓನ್ಲಿ ಹ್ಯಾಪನ್ಸ್ ಥ್ರೂ ಸ್ಟ್ರೆಂತ್ ಟ್ರೈನಿಂಗ್ ಆಫ್ ಕೋರ್ಸ್. ಅದೇ ಡಾಕ್ಟರ್ ಕೂಡ ನನಗೂ ಹೇಳಿದ್ದು. ಯೋಗ ಇಸ್ ಗುಡ್ ಫಾರ್ ಸ್ಟ್ರೆಚಿಂಗ್ ಪರ್ಪಸ್, ಕುಂಫು ಇಸ್ ಗುಡ್ ಫಾರ್ ಸೆಲ್ಫ್ ಡಿಫೆನ್ಸ್, ಬಟ್ ಮಸಲ್ಸ್ಗೆ ಜಾಸ್ತಿ ಕಷ್ಟ ಕೊಡುವಂಥ ಆ್ಯಕ್ಟಿವಿಟಿ ನಮಗೆ ಸ್ಟ್ರೆಂತ್ ಟ್ರೈನಿಂಗ್ ಮಾತ್ರ ಇಂದ ಸಿಗುತ್ತೆ ಅಂತ ಡಾಕ್ಟರ್ ಕೂಡ ಹೇಳಿಬಿಟ್ರು. ಹಾಗಾಗಿ ಕರಾಟೆ ಕಿಡ್ ಮೂವಿ ನೋಡಿ ತುಂಬ ಪ್ರಭಾವಿತಳಾಗಿ ಕುಂಫು ಕ್ಲಾಸ್ಗೆ ಜಾಯಿನ್ ಆಗೋಣ ಅಂತ ಎಲ್ಲ ತಯಾರಿನೂ ನಡೆಸ್ಕೊಬಿಟ್ಟಿದೆ. ಆದರೆ ಅನ್ಫಾರ್ಚುನೇಟ್ಲಿ ಐ ಥಿಂಕ್ ಒನ್ಸ್ ವೇಟ್ ಲಾಸ್ ಎಲ್ಲ ಆದಮೇಲೆ, ಚೆನ್ನಾಗಿ ಪ್ರಾಪರಾಗಿ ಮಸಲ್ ಬಿಲ್ಡ್ ಮಾಡಿದ್ಮೇಲೆ, ಐ ಥಿಂಕ್ ಸೆಲ್ಫ್ ಡಿಫೆನ್ಸ್ನ ಕಲ್ತ್ಕೋತೀನಿ. ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್, ಬಿಕಾಸ್ ಸೆಲ್ಫ್ ಡಿಫೆನ್ಸ್ ತುಂಬ ತುಂಬ ಅಗತ್ಯ ಹೆಣ್ಮಕ್ಳಿಗೆ. ಅದರಲ್ಲೂ ಒಂಟಿಯಾಗಿ 2 ಗಂಟೆಯಲ್ಲೆಲ್ಲ ಗಾಡಿ ಓಡಿಸೋ ನನ್ನಂಥವರಿಗೆ ಬೇಕೇ ಬೇಕು. ಬಟ್ ಟಿಲ್ ಡೇಟ್, ಸಿನ್ಸ್ ಲಾಸ್ಟ್
9 ಇಯರ್ಸಿಂದ ನಾನು ಬೆಂಗಳೂರಲ್ಲಿ ಇರ್ತಿದ್ದೀನಿ. ಸ್ಪೆಷಲಿ ಬಸವನಗುಡಿ ಇಸ್ ಮೈ ಹಾರ್ಟ್. ದಟ್ಸ್ ವೇರ್ ಐ ಲಿವ್. ಐ ಲವ್ ಬಸವನಗುಡಿ. ಇದುವರೆಗೂ ನನಗೆ ಯಾವುದೂ ಅಂತ ಪ್ರಾಬ್ಲಮ್ ಆಗಿಲ್ಲ. ಬಟ್ ಮುಂದಕ್ಕೂ ಆಗೋದು ಬೇಡ. ಸೇಫರ್ ಸೈಡ್ಗೆ ಕಲ್ತ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಇರಲ್ಲ ಅಲ್ವಾ? ಎಸ್. ಸೊ ಯಾ, ಲೆಟ್ಸ್ ಗೆಟ್ ಟು ದ ಪಾಯಿಂಟ್. ವಿಟಮಿನ್ B12 ಮತ್ತು ವಿಟಮಿನ್ ಡಿ ಎಲ್ಲ ವೆಜಿಟೇರಿಯನ್ ಮೈ ಫ್ರೆಂಡ್ಸ್ ನೋಡ್ತಿರೋರೆ, ದಯವಿಟ್ಟು ಹೋಗಿ ನಿಮ್ಮ ಒಂದು ಪ್ರೊಫೈಲ್ನ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ. ಆ್ಯಕ್ಚುಲಿ ನಾನು ವೆಯ್ಟ್ ಲಾಸ್ ಮಾಡಬೇಕು, ಡಯೆಟ್ ಮಾಡೋಣ ಅನ್ನೋ ಒಂದು ಕನ್ಸರ್ನಿಂದಾನೇ ಈ ಟೆಸ್ಟ್ಗಳೆಲ್ಲ ಮಾಡಿಸಿದ್ದು. ಬಿಕಾಸ್ ಟೆಸ್ಟ್ ಮಾಡಿಸಿ ಯಾವುದೇ ಒಂದು ಸ್ಟೆಪ್ ತೊಗೊಳೋದು ಒಳ್ಳೇದಲ್ವಾ? ಅಕಸ್ಮಾತ್ ಏನಾದರೂ ಡಿಫಿಷಿಯನ್ಸಿ ಇದ್ದರೆ ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗಬಾರ್ದಲ್ವಾ? ಈಗೆಲ್ಲ ಇಂಟರ್ನೆಟ್ಟಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಸೇಫರ್ ಸೈಡ್ಗೆ ಅಂತ ಹೋಗಿ ಟೆಸ್ಟ್ ಮಾಡಿ ಇದೆಲ್ಲ ಗೊತ್ತಾಯಿತು. ಸೊ ಹಾಗಾಗಿ ಎಲ್ಲ ಕರೆಕ್ಷನ್ಸ್ ಮಾಡಿಕೊಂಡು ಲೆಟ್ ಮಿ ಗೆಟ್ ಬ್ಯಾಕ್. ಸೊ 200 ಇರಬೇಕು ವಿಟಮಿನ್ B12. 200 to 350 ಮೇಲೆ ಇರಬೇಕು. ನಂದು ಬರೀ 95 ಇತ್ತಲ್ವಾ? ಸೊ ಹಾಗಾಗಿ ಡಾಕ್ಟರ್ ಸಜೆಸ್ಟ್ ಮಾಡಿ ತುಂಬಾ ಕಮ್ಮಿ ಇದೆ, ಹಾಗಾಗಿ ಇಂಜೆಕ್ಷನ್ ತಗೊಳ್ಳೇಬೇಕು ಅಂತ ಒಂದು ಹೇಳಿದ್ರು. ಇನ್ನೇನಪ್ಪ ಮಾಡೋದು? B12 ಇಲ್ಲ, ಆಚೆಯಿಂದ ತಗೊಂಡು ಹಾಕೊಂಡ್ಬಿಡೋಣ ಅಂದರೆ ಹಾಗೇನು ಮ್ಯಾಜಿಕ್ ಆಗಲ್ಲ. ಸೊ ಅದನ್ನೆಲ್ಲ ಯೋಚನೆ ಮಾಡಿ ಸರಿ ಡಾಕ್ಟರ್ ಅಂತ ಹೇಳಿ ತಗೊಂಡೆ. ಇಂಜೆಕ್ಷನ್ ಇಸ್ ಬಿಟ್ವೀನ್ ಲೈಕ್ 50 to 150 ರುಪೀಸ್ ರೇಂಜಲ್ಲಿ ಡಿಫ್ರೆಂಟ್ ಬ್ರ್ಯಾಂಡ್ಸ್ ನಿಮಗೆ ಕೊಡುತ್ತೆ. ಸೊ ಒಂದು ಇಂಜೆಕ್ಷನ್ ಮಂತ್ಲಿ ಒನ್ಸ್ ನನಗೆ ಸಜೆಸ್ಟ್ ಮಾಡಿದ್ದಾರೆ. ಫಾರ್ ಮೈ ದಿಸ್ ಥಿಂಗ್ 4 ಡೋಸ್ ಸಜೆಸ್ಟ್ ಮಾಡಿದ್ದಾರೆ. ಮಂತ್ಲಿ ಒನ್ಸ್ 4 ಡೋಸ್ ಹಾಕ್ಕೊಂಡ್ರೆ 1 ವರ್ಷಕ್ಕೆ ಸಾಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಮತ್ತು B12 ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅದು ವೀಕ್ಲಿ ಒನ್ಸ್ ಹಾಕೋಬೇಕು. ಫುಲ್ ಪ್ಯಾಕೆಟ್ ಒಂದು 10 ಇದೆ, ವೀಕ್ಲಿ ಒನ್ಸ್ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ದಿಸ್ ಇಸ್ ದ ಶಾರ್ಟೆಸ್ಟ್ ಫಿಕ್ಸ್ ಟು ಇನ್ಕ್ರೀಸ್. ಬಟ್ ಇನ್ ಲಾಂಗ್ ಟರ್ಮ್ ನಾವು ಈ ಥರ ಇಂಜೆಕ್ಷನ್ಸ್ ತೊಗೊಳಕ್ಕೆ ಆಗ್ತಿರಲ್ಲ ಅಲ್ವಾ? ಅವರು ಇನ್ನೊಂದು ಸಜೆಸ್ಟ್ ಮಾಡಿದ್ರು, ದಿನಕ್ಕೆ 1 ಮೊಟ್ಟೆ ತಿನ್ನಬೇಕು, ಅದರಿಂದ ನಮಗೆ ಸಿಗುತ್ತೆ ಅಂತ. ಮೀ ಬೀಯಿಂಗ್ ಪ್ಯೂರ್ ವೆಜಿಟೇರಿಯನ್, ಇಟ್ ಈಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್ ದ ಫ್ಯಾಕ್ಟ್. ಸೊ ಲೆಟ್ಸ್ ಸಿ. ಈ ಇಂಜೆಕ್ಷನ್ ಆಲ್ರೆಡಿ 1 ಡೋಸೇಜ್ ತೊಗೊಂಡಿದ್ದೀನಿ. ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತಂದರೆ ಕಂಟಿನ್ಯೂ ಮಾಡಬಾರ್ದು. ಬಿಕಾಸ್ ಕೆಮಿಕಲ್ಸ್, ಯಾವುದೇ ಕೆಮಿಕಲ್ ಆದರೂ ಓವರ್ ಲಾಂಗ್ ರನ್ ಏನೋ ಒಂದು ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಐ ಡೋಂಟ್ ನೋ ಹೌ ಟು ಫಿಕ್ಸ್ ದಿಸ್ ದೋ. ಕರೆಂಟ್ಲಿ ನಾನು ದಿನ ಬೆಳಿಗ್ಗೆ 100 ಗ್ರಾಮ್ ಯಾವುದೋ ಒಂದು ಕಾಳು ನೆನೆಸಿರ್ತೀನಿ ರಾತ್ರಿನೇ. ಬೆಳಿಗ್ಗೆ ಅದನ್ನು ಕುಕ್ ಮಾಡಿಕೊಂಡು ಮನೆಯಲ್ಲಿ ಸಾರು ಅಥವಾ ಈಗ ಚಿತ್ರಾನ್ನಕ್ಕೆ ಗೊಜ್ಜು ಅದು ಇದು ಮಾಡ್ತಾರಲ್ಲ, ಸೊ ನಾನು 100 ಗ್ರಾಮ್ಸ್ ಎನಿ ಕಾಳುಗಳು ಮತ್ತು 50 ಗ್ರಾಮ್ ಮಿಲ್ಲೆಟ್ಸ್ ಇದೆರಡನ್ನೂ ಕೂಗಿಸ್ಬಿಟ್ಟು ಸಾರು ಮಾಡಿದರೆ ಸಾರು, ಇಲ್ಲಾಂದರೆ ಏನಾದ್ರು ಗೊಜ್ಜಿದ್ರೆ ಗೊಜ್ಜು, ಅದು ಇಲ್ಲ ಅಂದರೆ ಕರ್ಡ್ನ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೀನಿ. ಅದ್ರ ಜೊತೆಗೆ ದಿನ ಪಲ್ಯ. ಫೈಬರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆ್ಯಸ್ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರೋದ್ರಿಂದ ನೋ ಶುಗರ್, no sweets of course, and also no fruits as well, because anyhow me being a bio student I know any kind of sweet would just give that fructose. So naturally no ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲಿ ನೋ ಆಗಿರ್ಬೋದು. ಸೊ ಶುಗರ್ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದ್ರಿಂದ, ಅದೊಂದೇ ರೀಸನಿಂದ ಸೊ ಐ ಆಮ್ ಸ್ಕಿಪ್ಪಿಂಗ್ ಆಲ್ ದೀಸ್ ಥಿಂಗ್ಸ್ ಫ್ರಮ್ ಮೈ ಲೈಫ್ ಫಾರ್ ಸಮ್ ಪೀರಿಯಡ್. ಸೊ ಯಾ 100 ಗ್ರಾಮ್ ಆ್ಯಂಡ್ 50 ಗ್ರಾಮ್ ಆ್ಯಂಡ್ ಸೊಪ್ಪು ತರಕಾರಿ. ದಟ್ಸ್ ಆಲ್. ಐ ಥಿಂಕ್ ಒನ್ ಟೈಮ್ ಐ ಆಮ್ ಈಟಿಂಗ್ ಆಲ್ ದೀಸ್ ಥಿಂಗ್ಸ್ ಆಲ್ ಟುಗೆದರ್. ಆಮೇಲೆ ಏನಾದರೂ ಹಸ್ವ ಆಯಿತು ಅಂತಂದರೆ ಐ ಆಮ್ ಫೀಲಿಂಗ್ ವೆರಿ ತುಂಬಾ ಹೊಟ್ಟೆ ಹಶ್ವ ಆಗ್ತಿದೆ ಅಂತ ಅಂದರೆ, ಬಿಕಾಸ್ ನಿಮ್ಮ ಪ್ಲೇಟಲ್ಲಿ ಯು ಶುಡ್ ಹ್ಯಾವ್ ಪ್ರೋಟೀನ್ಸ್, ಫೈಬರ್ಸ್, ಸ್ವಲ್ಪ ಕಾರ್ಬ್ಸ್ ಪ್ರತಿಯೊಂದು ಮೀಲಲ್ಲೂ ಇರಲೇಬೇಕು. ಸೊ ಅನ್ನೋ ಕಂಪಲ್ಷನ್ ಇರೋದ್ರಿಂದ ತುಂಬಾ ಹಸ್ವ ಆಯಿತು ಅಂತ ಏನಾದರೂ ಅಂದರೆ ನಾನು ಮೈ ಫೇವ್ರೆಟ್ ಕ್ಯಾಲಿಫೋರ್ನಿಯಾ ಬುರಿಟೋ. ಸೊ ದಿಸ್ ಇಸ್ ಬಿನ್ ಮೈ ಫೇವ್ರೆಟ್ ಸಿನ್ಸ್ ಲಾಸ್ಟ್ 6 years. ನಾನು ಮೋಸ್ಟ್ಲಿ ಪ್ರತಿ ಸಂಜೆ ಕ್ಯಾಲಿಫೋರ್ನಿಯಾ ಅಲ್ಲಿ ಒಂದು ಬೌಲ್ ತೊಗೋತೀನಿ, ಮಿನಿ ಬೌಲ್ ಇಲ್ಲ ಒಂದು ಟಾಕೋ ತೊಗೋತೀನಿ. ಸೊ ದಟ್ಸ್ ಆಲ್. ಬಿಕಾಸ್ ಅದರಲ್ಲಿ ಸ್ವಲ್ಪ ಹೆಲ್ದಿ ಥಿಂಗ್ಸ್ ಇರುತ್ತೆ. ಆಚೆ ಸಿಗೋ ಅಷ್ಟೂ ಐಟಮ್ಸಲ್ಲೂ ಆ್ಯಸ್ ಯು ಆಲ್ ನೋ ಐ ಆಮ್ ಅ ಫುಡಿ. ಸೊ ಅಷ್ಟೂ ಐಟಮ್ಸ್ ತುಂಬ ಇಯರ್ಸಿಂದ ತಿಂದು ಇಡೀ ಬೆಂಗಳೂರಲ್ಲಿ ಯಾವ ಕೋಣೆಯಲ್ಲಿ ಹೋಗಿ ಯಾವ ಅಂಗಡಿಯಲ್ಲಿ ನಾನು ತಿಂದಿಲ್ಲ ಅಂತ ಕೇಳಂಗಿಲ್ಲ. ಎಲ್ಲ ಕಡೆ ಬಾಡ್ಸ್ ಬಿಸಾಕಿದ್ದೀನಿ. ವೆಜ್, ನನ್ನೆಲ್ಲ ಫ್ರೆಂಡ್ಸು ಡೌಟ್ ಪಡ್ತಾರೆ, ವೆಜ್ ಆಗಿದ್ದೆ ಇಷ್ಟು ತಿಂದಿಬೋದು ನೀನು, ಇನ್ನೇನಾದ್ರು ನಾನ್ ವೆಜ್ ಆಗಿದ್ದಿದ್ರೆ ಡೆಫಿನೆಟ್ಲಿ ಇಟ್ ವುಡ್ ಹ್ಯಾವ್ ಬಿನ್ ರೋಲರ್ ಕೋಸ್ಟರ್ ಜರ್ನಿ ಫಾರ್ ಪೀಪಲ್ ಅರೌಂಡ್ ಯು ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಒಂದು ಟೈಮಲ್ಲಿ
ಫುಡ್ನ ತಿಂದು ಟಕ್ 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 ಮಾಡಿ ಬಿಸಾಕಿದ್ದೀನಿ. ಆ್ಯಸ್ ಐ ಆಮ್ ಇನ್ ಬ್ಯಾಂಗ್ಳೂರ್ ಸಿನ್ಸ್ ಲಾಸ್ಟ್ 8 years. ಆದರೆ ಪೇರೆಂಟ್ಸ್ ಜೊತೆ ಮೂವ್ ಆಗಿದ್ದು ಲಾಸ್ಟ್ 3 yearsಇಂದ. ಈಗ ತಂದೆ ತಾಯಿ ಜೊತೆ ಇದ್ದೀನಿ. ಸೊ ಅಮ್ಮ ಕುಕ್ ಮಾಡಿಕೊಡ್ತಾರೆ, ಒಳ್ಳೆ ಒಳ್ಳೆ ಫುಡು ತಿಂತಾ ಇದ್ದೀನಿ. ಅದಕ್ಕೆ ಮುಂಚೆ ಲಾಸ್ಟ್ 7 years, ಆಲ್ಮೋಸ್ಟ್ 6 to 7 years ಐ ಹ್ಯಾವ್ ಈಟನ್ ಔಟ್ಸೈಡ್. ನಾನು ಬೆಂಗಳೂರಿಗೆ ಬಂದಿದ್ದು 2014 ಸೊ ಯಾ 2014 to 2023 ಹಾಸ್ಟೆಲ್ ಲೈಫ್, ರೂಮ್ ಅಲ್ಲಿರ್ತಿದ್ದೆ. ಸೊ ಹಾಗಾಗಿ ನಿಮಗೆ ಗೊತ್ತಲ್ಲ ಹಾಸ್ಟೆಲ್ ಫುಡ್ ಎಲ್ಲ ಹೆಂಗಿರುತ್ತೆ ಅಂತ. ಸೊ ಹಾಗಾಗಿ ತುಂಬಾನೇ ಆಚೆನೆ ತಿಂತಿದ್ದೆ. ಆಲ್ಮೋಸ್ಟ್ ಅಟ್ಲೀಸ್ಟ್ 1 meal a day ನಾನಂತೂ ಆಚೆನೆ ತಿಂತಿದ್ದೆ. ಬೆಳಗ್ಗೆ ರೂಮಲ್ಲಿ ಇರಬೇಕಾದ್ರೆ ನಾನೇ ಕುಕ್ ಮಾಡ್ಕೋತಿದ್ದೆ. ಸಂಜೆ ಡೆಫಿನೆಟ್ಲಿ ಟೈಮ್ ಆಗ್ತಿರ್ಲಿಲ್ಲ. ಹಾಗಾಗಿ ಆನ್ ದ ವೇ ಅಥವಾ ಕೆಲಸ ಎಲ್ಲ ಮುಗಿಸ್ಕೊಂಡು ಅಷ್ಟು ಗೋ ಟು ಎನಿ ಗುಡ್ ಪ್ಲೇಸ್ ಆ್ಯಂಡ್ ಈಟ್ ವೆರಿ ನೈಸ್ಲಿ ಅಂತಲೇ ಹೇಳ್ಬೋದು. ಸೊ ಇಷ್ಟು ಇಯರ್ಸಿಂದ ಚೆನ್ನಾಗಿ ತಿಂದು ಎಲ್ಲ ಥಿಂಗ್ಸ್ನ ಇಟ್ಕೊಂಡಿದ್ದೀನಿ. ಲಿಪಿಡ್ ಟೆಸ್ಟು, ಥೈರಾಯ್ಡ್ ಟೆಸ್ಟ್ ಎಲ್ಲ ಲೈಕ್ ಇಟ್ಸ್ ಜಸ್ಟ್ ನಾರ್ಮಲ್ ಆಗೇ ಇದೆ. ಬಟ್ ಆದರೆ ಐ ಹ್ಯಾವ್ ಅ ಲಾಟ್ ಆಫ್ ವೇಟ್. ಸೊ ಐ ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್. ಐ ವಿಲ್ keep updated all my things once it works out for me, and I'll be giving you all the tips required. ವಾಟ್ ಐ ಹ್ಯಾವ್ ಫಾಲೋಡ್ ಅದನ್ನು ನಾನು ಶೇರ್ ಮಾಡಬಲ್ಲೆ. ನನ್ನ ಬಾಡಿಗೆ ಹೆಂಗೆ ಹೆಲ್ಪ್ ಆಯಿತು ಅದನ್ನು ಹೇಳಬಲ್ಲೆ. ಸೊ ಹಾಗಾಗಿ ಆಲ್ಮೋಸ್ಟ್ 10 ವರ್ಷದಿಂದ ಈಗಲೂ ಅಷ್ಟೇ, ಇವನ್ ದೋ ಐ ಆಮ್ ಲಿವಿಂಗ್ ವಿತ್ ಮೈ ಪೇರೆಂಟ್ಸ್, ಮಾರ್ನಿಂಗ್ ಐ ಈಟ್ ಅಟ್ ಹೋಮ್, ಈವ್ನಿಂಗ್ ಆಚೆನೇ ಆಗುತ್ತೆ. ಆ್ಯಸ್ ಐ ಸೆಡ್, ಸಿನ್ಸ್ ಲಾಸ್ಟ್ 6 years ಇಂದ ಕ್ಯಾಲಿಫೋರ್ನಿಯಾ ಬುರಿಟೆ ಇಸ್ ಬಿನ್ ಮೈ ಫೇವ್ರೆಟ್. ಐ ಜಸ್ಟ್ ಗೋ ದೇರ್ ಆ್ಯಂಡ್ ಈಟ್. ಸೊ ಹಾಗಾಗಿ ಸ್ವಲ್ಪ ಮೇಂಟೆನೆನ್ಸಲ್ಲಿದೆ ವೇಟ್ ಅಂತಲೇ ಹೇಳ್ಬೋದು. ಸೊ ಯಾ, ಸೊ ಈಗ ಫುಡ್ ಎಲ್ಲ, ಜಂಕ್ ಫುಡ್ ಎಲ್ಲ ಆದಷ್ಟು ಕಮ್ಮಿ ಮಾಡಿದ್ದೀನಿ. ಕ್ರೇವಿಂಗ್ಸ್ ಇದ್ರೆ ಮಾತ್ರ, ಟಾಪ್ ಫೇವ್ರೆಟ್ಸ್ ಇರುತ್ತಲ್ಲ, ಆಲ್ರೆಡಿ ಇಷ್ಟು ವರ್ಷದಿಂದ ಸುತ್ತಿ ತಿಂದು ಐ ನೋ ವೇರ್ ಇಟ್ ಟೇಸ್ಟ್ ದ ಬೆಸ್ಟ್. ಸೊ ಅಲ್ಲೋಗಿ ನನಗೇನಿಷ್ಟನೋ ಅದನ್ನು ಮಂತ್ಲಿ ಒನ್ಸ್ ಅದನ್ನು ಕಟ್ ಡೌನ್ ಮಾಡ್ಬೇಕು ಆ್ಯಕ್ಚುಲಿ. ಸೊ ಇದಾಗಿದೆ ನನ್ನ ಕತೆ. ಸ್ಟೇ ಟ್ಯೂನ್ಡ್ ಟು ಸಿ ಮೈ ಜರ್ನಿ with all positivity. I'm starting this journey so that it is beneficial for me, and somewhere ನಾನು ಕೊಡೋ ಸ್ಲೈಟೆಸ್ಟ್ ಆಫ್ ದ ಸ್ಲೈಟೆಸ್ಟ್ ಇನ್ಫಾರ್ಮೇಷನ್ ಯಾರನ್ನಾದರೂ ಇನ್ಸ್ಪೈರ್ ಮಾಡಿದ್ರೆ ಅದಕ್ಕಿಂತ ಇನ್ನೊಂದು ದೊಡ್ಡ ಕೆಲಸ, ಉಪಯೋಗ ಏನೂ ಇಲ್ಲ. ನನ್ನ ಮೇಲೆ ನಾನು ವರ್ಕ್ ಮಾಡ್ಕೋಬೇಕು, ನಾನು ಚೆನ್ನಾಗಾಗಬೇಕು, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಸೊ ಹೆಲ್ತ್ ಇಸ್ ಎವ್ರಿಥಿಂಗ್. ವಿತೌಟ್ ಹೆಲ್ತ್ ನಾವು ಎಷ್ಟೇ ದುಡಿದ್ರು ಮನಸ್ಫೂರ್ತಿಯಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಗಿವ್ ಪ್ರಯಾರಿಟಿ ಟು ಯುವರ್ ಬ್ರೇಕ್ಫಾಸ್ಟ್ ಟೈಮ್, ಲಂಚ್ ಟೈಮ್, ಡಿನ್ನರ್ ಟೈಮ್, ಆ್ಯಂಡ್ ಗುಡ್ ಸ್ಲೀಪ್, ಸೌಂಡ್ ಸ್ಲೀಪ್ ವಿತೌಟ್ ಎನಿ ಡಿಸ್ಟರ್ಬೆನ್ಸ್. ನಿಮ್ಮಲ್ಲಿ ನಿಮ್ಮ ಫೋಕಸ್ ಮಾಡಿ. Don't get just distracted by this world around us. I know it is very fascinating, but we are here to work on ourselves ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.